ವಿಧಾನಸೌಧ ಮೈದಾನದಲ್ಲಿ ಕ್ರಿಕೆಟ್ ಕ್ರೀಡಾ ಲೋಕ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಬ್ಯಾಟಿಂಗ್, ಸಚಿವ ಬೈರೇಗೌಡ ಭರ್ಜರಿ ಬೌಲಿಂಗ್, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಶಾಸಕ ಶರತ್ ಬಚ್ಚೇಗೌಡ ಭರ್ಜರಿ ಕ್ಯಾಚಿಂಗ್. 2026 ಜೂನ್ 25ರಂದು ಖಚಿತ ಸರ್ಕಾರಕ್ಕೆ ಸುನಾಮಿ ಸತ್ವ ಪರೀಕ್ಷೆ ಸಂಭವ. ರಾಜ್ಯ ಸುದ್ದಿ ಸೆಂಟರ್ ಬೆಂಗಳೂರು ಈ ಸುದ್ದಿ ಸಂಸ್ಥೆ ನಡೆಸಿದ ವಿಶೇಷ ಸಮೀಕ್ಷೆಯಿಂದ ತಿಳಿದು ಬಂದಿದೆ. ರಾಜ್ಯದ ರಾಜಧಾನಿಯಾದ ಬೆಂಗಳೂರು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಈಗ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಬೆಂಗಳೂರು ಜಿಲ್ಲೆಗೆ 4 ಸಚಿವ ಸ್ಥಾನ ಕೊಟ್ಟರೂ ಇನ್ನೂ ಸಚಿವ ಸ್ಥಾನದ ಸೆಣಸಾಟ ಶಾಸಕರಲ್ಲಿ ನಿಂತಿಲ್ಲ. ಜಮೀರ್ ಅಹ್ಮದ್ ಸಚಿವ ಸ್ಥಾನ ಅಥವಾ DCM ಸ್ಥಾನ ಕೊಡಬೇಕೆಂದು ಭಾರೀ ಪ್ರಮಾಣದ ರಾಜ್ಯಾದ್ಯಂತ ಹೋರಾಟ ನಡೆಸಿದ್ದಾರೆ. ದಿನೇಶ್ ಗುಂಡೂರಾವ್ ಇವರು ಸಹಿತವಾಗಿ ನನಗೆ ಸಚಿವ ಸ್ಥಾನ ಕೊಡಬೇಕೆಂದು ಹಠ ತೊಟ್ಟಿದ್ದಾರೆ. ಹ್ಯಾರಿಸ್ ಇವರು ನನಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ನಿರಂತರವಾಗಿ ಡಿ ಕೆ ಶಿವಕುಮಾರ್ ಬೆನ್ನು ಹತ್ತಿದ್ದಾರೆ. ಆನೇಕಲ್ ಶಾಸಕ ಶಿವಣ್ಣ ಇವರು SC ಕೋಟಾದಿಂದ ನನ್ನನ್ನು ಸಚಿವನಾಗಿ ಮಾಡಬೇಕೆಂದು ತೀವ್ರ ಲಾಬಿ ನಡೆಸಿದ್ದಾರೆ. ಇತ್ತ ಗೋವಿಂದರಾಜನಗರದ ಪ್ರಿಯಾ ಕೃಷ್ಣ ನಾನು ಯುವ ಶಾಸಕರ ಕೋಟದ ಅಡಿಯಲ್ಲಿ ನನಗೆ ಸಚಿವ ಸ್ಥಾನ ಕೊಡಬೇಕೆಂದು ಇವರು ಸಹಿತವಾಗಿ ಭಾರೀ ಪ್ರಮಾಣದ ಲಾಬಿ ನಡೆಸಿದ್ದಾರೆ. ಕೃಷ್ಣಪ್ಪ ವಿಜಯನಗರ ಶಾಸಕರು ಇವರು ಸುಮ್ಮನೆ ಕುಳಿತಿಲ್ಲ. ಹೀಗಾಗಿ ರಿಜ್ವಾನ್ ಶಿವಾಜಿನಗರದ ಶಾಸಕ ಇವರು ಮುಸ್ಲಿಂ ಕೋಟಾದಲ್ಲಿ ನನಗೆ ಸಚಿವ ಸ್ಥಾನ ಕೊಡಬೇಕೆಂದು ಭಾರೀ ಪ್ರಮಾಣದ ಬಿರುಗಾಳಿಯನ್ನೇ ಎಬ್ಬಿಸಿದ್ದಾರೆ. ಹೀಗೆ ಬೆಂಗಳೂರು ನಗರದ ಶಾಸಕರಲ್ಲಿ ಸಚಿವ ಸ್ಥಾನಕ್ಕೆ ನಡೆದಿರುವ ಹೋರಾಟ ಸರ್ಕಾರಕ್ಕೆ ಸುನಾಮಿ ತಂದುಕೊಡುವ ಸಂಭವ ಇದೆ ಎಂದು ಕೆಲವರು ಚರ್ಚೆ ನಡೆಸಿದ್ದಾರೆ. ಇದನ್ನು ಮುಖ್ಯಮಂತ್ರಿ ಶಿವಕುಮಾರ್ ಅವರು ಯಾವ ರೀತಿಯಾಗಿ ನಿಭಾಯಿಸುತ್ತಾರೆ ಎಂಬುದು ಕೆಲವರಿಗೆ ಪ್ರಶ್ನೆಯಾಗಿದೆ. ಉದಾಹರಣೆ, ಸಿದ್ದರಾಮಯ್ಯರವನ್ನು ಬುದ್ಧಿವಂತಿಕೆಯಿಂದ ಕೆಳಗಿಳಿಸಿದ ಡಿ ಕೆ ಶಿವಕುಮಾರ್ ಅವರು ಶಾಸಕರ ಸಮಸ್ಯೆಯನ್ನು ಹಗುರವಾಗಿ ಬಗೆಹರಿಸುತ್ತಾರೆ ಎಂಬ ವಿಶ್ವಾಸವು ಕೆಲವರಲ್ಲಿ ಮೂಡಿದೆ. ಇಲ್ಲಿ ಪ್ರಮುಖ ಅಂಶ ಏನೆಂದರೆ, ಈ ಶಿವಕುಮಾರ್ ಅವರ ನಡೆ ನುಡಿ ನಿರ್ಧಾರದ ಮೇಲೆ ರಾಜ್ಯದ ರಾಜಕಾರಣ ನಿಂತಿದೆ. ಇತ್ತ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿಗೆ ಸಚಿವ ಸ್ಥಾನವನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಕೋಟಾದಲ್ಲಿ ನನಗೆ ಕೊಡಲೇಬೇಕೆಂದು ಹಠ ಹಿಡಿದಿದ್ದಾರೆ. ಲಕ್ಷ್ಮಣ್ ಸವದಿ ನನಗೆ ಸಚಿವ ಸ್ಥಾನ ಕೊಡುತ್ತೇವೆ ಎಂದು ಹೇಳಿ BJPಯಿಂದ ನನ್ನನ್ನು ಕರೆದುಕೊಂಡು ಬಂದಿದ್ದೀರಿ, ನನಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ಹಣಾಹಣಿ ನಡೆಸಿದ್ದಾರೆ. ಇತ್ತ ಭರಮಗೌಡಕ್ಕಾಗಿ ನಾನು ಜಿಲ್ಲೆಯಲ್ಲಿ ಹಿರಿಯ ಶಾಸಕ, ಯಾವ ಕಾಲಕ್ಕೂ ನಾನು ಈ ಬೇಡಿಕೆಯನ್ನು ಇಟ್ಟಿಲ್ಲ, ಈಗ ನನಗೆ ಸಚಿವ ಸ್ಥಾನ ಕೊಡಲೇಬೇಕೆಂದು ಭಾರೀ ಪ್ರಮಾಣದ ಬೊಂಬಾಟ್ ನಡೆಸಿದ್ದಾರೆ. ಆಸಿಫ್ ಸೇಠ್ ಮುಸ್ಲಿಂ ಕೋಟಾದಲ್ಲಿ, ಕಿತ್ತೂರು ಕರ್ನಾಟಕದ ಮುಸ್ಲಿಂ ಕೋಟಾದಲ್ಲಿ ನನಗೆ ಸಚಿವ ಸ್ಥಾನ ಕೊಡಬೇಕೆಂದು ಎಡಬಿಡದ ನಿರಂತರ ಪ್ರಯತ್ನ ನಡೆಸಿದ್ದಾರೆ. ಮಹಾಂತೇಜ್ ಕೌಜಲ್ಗಿ ನಾನು ಹಿರಿಯ ಶಾಸಕ, ನನ್ನನ್ನು ಕಡೆಗಣಿಸಬೇಡಿ ಎಂದು ಹೇಳುತ್ತಿದ್ದಾರೆ. ಗಣೇಶ್ ಹುಕ್ಕೇರಿ ಕಾಂಗ್ರೆಸ್ ಇತಿಹಾಸದಲ್ಲಿ ನಮ್ಮದು ಹಿರಿಯ ಅತ್ಯಂತ ಪ್ರಭಾವಶಾಲಿ ಮತ್ತು ಪಕ್ಷಕ್ಕೆ ನಿಷ್ಠವಾಗಿರ್ತಕ್ಕಂಥ ಕುಟುಂಬ, ನಮಗೆ ಹುಕ್ಕೇರಿ ಕುಟುಂಬಕ್ಕೆ ಸಚಿವ ಸ್ಥಾನ ಕೊಡಬೇಕೆಂದು ತಮ್ಮದೇ ಆದ ರೀತಿಯಲ್ಲಿ ಲಾಬಿಯನ್ನು ಮಾಡುತ್ತಿದ್ದಾರೆ. ಇತ್ತ ಅಶೋಕ್ ಪಟ್ಟಣ್ ಸದಾ ಮುಖ್ಯಮಂತ್ರಿ ಎಂದಿರುವ ಡಿ ಕೆ ಶಿವಕುಮಾರ್ ಎಂದಿರುವ ಇವರು ಎಲ್ಲಿ ನೋಡಿದರೂ ದೆಹಲಿಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ದೆಹಲಿವರೆಗೆ ಸಚಿವ ಸ್ಥಾನಕ್ಕೆ ಹೋರಾಟ ನಡೆಸಿದ್ದು ಇವರು ಲೆಕ್ಕವಿಲ್ಲ. ಅಷ್ಟು ಪ್ರಮಾಣದಲ್ಲಿ ಸಚಿವ ಸ್ಥಾನದ ಹೋರಾಟಕ್ಕೆ ಇವರು ನಿರಂತರವಾಗಿ ಪ್ರಯತ್ನ ನಡೆಸಿದ್ದಾರೆ. ಆದರೆ ಇವರ ಅದೃಷ್ಟ ಕಾದು ನೋಡಬೇಕಾಗಿದೆ. ಇನ್ನು ಮಹೇಂದ್ರ ಕಲ್ಲಪ್ಪನವರು, ವಿಶ್ವಾಸ್ ವೈದ್ಯ ಇವರು
ತೆರೆಮರೆಯಲ್ಲಿ ಸಚಿವ ಸ್ಥಾನಕ್ಕೆ ಪ್ರಯತ್ನ ನಡೆಸಿದ್ದಾರೆ. ಇವರು ಸಹಿತವಾಗಿ ಸುಮ್ಮನೆ ಕುಂತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಬೆಳಗಾಂ ಮತ್ತು ಬೆಂಗಳೂರು ಶಾಸಕರ ಒಂದು ಸಚಿವ ಸ್ಥಾನದ ಸೆಣಸಾಟ ಶಿವ ಸರ್ಕಾರಕ್ಕೆ ಸುನಾಮಿ ತಂದರೆ ಅದನ್ನು ಇವರು ಹೇಗೆ ಬಗೆಹರಿಸುತ್ತಾರೆ ಮುಖ್ಯಮಂತ್ರಿಗಳು ಎಂಬುದು ಜನತೆಯ ಮುಂದಿರತಕ್ಕಂಥ ಯಕ್ಷ ಪ್ರಶ್ನೆ ಆಗಿದೆ. NG ಕಾರಟಗಿ ಹಿರಿಯ ಪತ್ರಕರ್ತರು, ಬೆಂಗಳೂರು.